ರಾಷ್ಟ್ರನ ಯಾವ ಮಟ್ಟಕ್ಕೆ ಹೊರಟೋಗಿದ್ದಾರೆ. ಈ ಕಾಂಗ್ರೆಸ್ನವರ ಮಕವಾಡ ಈಗ ಕಳಚಿ ಬಿದ್ದಿದೆ. ಅವರು ಸ್ವತಂತ್ರ ಬಂದಾಗಿಂದನು ಮುಸ್ಲಿಮ್ಸ್ನ ಓಲೈಕೆ ಮಾಡೋದ್ರಿಂದ ನೆಹರು ಕುಟುಂಬದಿಂದ ಹಿಡಿದು ಈಗಿನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ನವರೆಗೂ ಮುಸ್ಲಿಮ್ಸ್ನ ಓಲೈಕೆ ಮಾಡೋದ್ರಲ್ಲೇ ಇವರು ಕಾಲಹರಣ ಮಾಡ್ತಾ ಇದ್ದಾರೆ. ಏನು ಒಂದು ದೇಶದ ಒಂದು ಸಂವಿಧಾನನ ಒಂದು ದೇಶದ ಸಮಗ್ರತೆಯನ್ನು ರಾಷ್ಟ್ರೀಯತೆಯನ್ನು ಇವರು ತಿರುಚೋ ಅಂತ ರೀತಿಯಲ್ಲಿ ಸಂವಿಧಾನದ ವಿರೋಧಿ ಧೋರಣೆಯನ್ನು ಅನುಸರಿಸಿಕೊಂಡು ಏನೀಗ ಮಾಡ್ತಾ ಇದ್ದಾರೆ. ಇಲ್ಲಿನ ಗೃಹ ಸಚಿವರಾದ ಪರಮೇಶ್ವರ್ ಅವರು ದಲಿತರ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಲಿ ದಲಿತರ ಓಟ್ನಲ್ಲಿ ಇಲ್ಲಿ ಏನು ಅಧಿಕಾರಕ್ಕೆ ಬಂದಿರೋ ಅಂತ ಪರಮೇಶ್ವರ್ ಅವರು ಯಾವ ಥರ ಇದ್ದಾರೆ, ಇವರು ಯಾವ ಪರಿಸ್ಥಿತಿನಲ್ಲಿ ಇವರು ಯೋಚನೆ ಮಾಡ್ತಿದ್ದಾರೆ. ಬರೀ ಮುಸ್ಲಿಮ್ಸಿಂದನೇ ಇವರು ಓಟಿಗೆ ಸರ್ಕಾರ ಬಂದಿದೆಯಾ? ಇವರು ಶಾಸಕರಾಗಿದ್ದಾರಾ? ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ತಾರೆ. ಎಲ್ಲೋಗಿದೆ ಅಹಿಂದ ನಾಯಕತ್ವ? ಬರೀ ಏನು ಅಧಿಕಾರಕ್ಕೆ ಬಂದಿರೋದು ಅಹಿಂದರು, ನಾವು ದಲಿತರ ಒಂದು ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಂದು ದಲಿತರಿಗೆ ಹಿಂದುಳಿದ ವರ್ಗದವ್ರಿಗೆ ಯಾವುದೇ ಥರದಲ್ಲಿ ಕಲ್ಯಾಣ ಮಾಡ್ದಂಗೆ ಅಭಿವೃದ್ಧಿನ ಸಮಾಜನ ಅಭಿವೃದ್ಧಿಯ ಪಥದತ್ತ ತಾಂಡು ಹೋಗ್ದಂಗೆ ಬರೀ ಇವರು ಮುಸ್ಲಿಮ್ಸ್ನ ಓಲೈಕೆ ಮಾಡೋದಲ್ಲೇ ಹೋಗಿದ್ದಾರೆ. ಸಂವಿಧಾನ ವಿರೋಧವಾಗಿ ಧರ್ಮ ಅಂದರೆ ಮುಸ್ಲಿಮ್ಸ್ಗೆ ಶೇಕಡ 40%, 4% ಏನು ಒಂದು ಗುತ್ತಿಗೆನಲ್ಲೂ ನಾವು ರಿಸರ್ವೇಷನ್ ಕೊಡ್ತೀವಿ ಅಂತಂದರೆ ಯಾವ ಲೆವೆಲ್ಗೆ ಹೋಗಿದೆ, ವ್ಯವಸ್ಥೆ ಎಲ್ಲಿಗೋಗಿದೆ? ಹಂಗಾದ್ರೆ ಏನು ರಿಸರ್ವೇಷನ್ ಏನು ಮುಸ್ಲಿಮ್ಸ್ಗಳು ಬಂದು ಅಲ್ಲಿ ಕಾಂಟ್ರಾಕ್ಟ್ ಗರಿಷ್ಠ 2 ಕೋಟಿ ತನಕ ನಾವು ಅವ್ರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹೆಂಗಾಗುತ್ತೆ? ಯಾವ ಥರ ಕೆಲಸ ಆಗುತ್ತೆ? ಒಂದು ಈ ಗುತ್ತಿಗೆದಾರರು ಎಲ್ಲಿ ಹೋಗ್ಬೇಕು? 1000 ಕೋಟಿ 100 ಕೋಟಿ ಕಾಂಟ್ರಾಕ್ಟ್ ಮಾಡ್ತೀರಾ ಅಂತ ಗುತ್ತಿಗೆದಾರರು ಎಲ್ಲಿ ಹೋಗ್ಬೇಕು? ಬರೀ ಇವ್ರು ಓಲೈಕೆ ರಾಜಕಾರಣದಲ್ಲೇ ಹೋದರೆ ದೇಶ ಯಾವ ಥರ ಆಗುತ್ತೆ? ದಯಮಾಡಿ ಇದಕ್ಕೆ ರಾಜ್ಯ ಸರ್ಕಾರ ಆದ ಸಿದ್ದರಾಮಯ್ಯನವರು ದಯಮಾಡಿ ಮುಸ್ಲಿಮ್ಸ್ನ ತುಷ್ಟೀಕರಣ ಮಾಡೋದನ್ನ ಬಿಡಬೇಕು. ಮಾನ್ಯ ಪರಮೇಶ್ವರ್ ಅವ್ರಿಗೂ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಥರ ಬರೀ ನೀವು ನಮ್ಮ ಹಿಂದೂಗಳ ನಮ್ಮ ದೀನ ದಲಿತರ ಹಿಂದುಳಿದ ವರ್ಗದವ್ರನ್ನ ನೀವು ಕಡೆಗಣಿಸಿದ್ದೆ ಆದರೆ ನೀವು ಕೊರಟಗೆರೆ ಒಳಗೆ ಕಾಲಿಕ್ಕೂ ನಾವು ಬಿಡಲ್ಲ. ಕೊರಟಗೆರೆ ದಲಿತರ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ನೀವು ಬರೀ ಅವರ ವೋಟ್ ಬ್ಯಾಂಕ್ನಲ್ಲಿ ನೀವು ಗೆದ್ದು ಬರೀ ಮುಸ್ಲಿಮ್ಸ್ನ ಓಲೈಕೆ ಮಾಡ್ತಿದ್ದಾರೆ. ಮುಸ್ಲಿಮ್ಸ್ನ ಓಲೈಕೆ ಮಾಡಿದ್ರು ನೀವು ಜೊತೆಲಿ ಸೇರ್ಕೊಂಡು ನೀವು ಅದನ್ನೇ ಮಾಡ್ತಾ ಇದ್ದೀರಾ ಅಂತಂದರೆ ಎಂದಕ್ಕೋಸ್ಕರ ಸ್ವಾಮಿ? ಮತ್ತೀಗ ನಮ್ಮ ಕೊರಟಗೆರೆಯಿಂದ ನೀವು ಶಾಸಕರಾಗಿ ನಿಮ್ಮ ಸದನದಲ್ಲೇ ಗೊತ್ತಿರ್ಬೋದು ಹನಿ ಟ್ರ್ಯಾಪು. ಈಗ ರಾಜಣ್ಣ ಅವ್ರದ್ದು ಒಂದು ದೊಡ್ಡ ಇಡೀ ಒಬ್ಬ ಹಿರಿಯ ರಾಜಕಾರಣಿ ರಾಜಣ್ಣ ಅವ್ರಿಗೇನೆ ನಮ್ಮ ದೇಶದಲ್ಲಿ ನಮ್ಮ ಕಾನೂನು ಅವ್ರಿಗೇನೆ ನ್ಯಾಯ ಕೊಡಲಿಲ್ಲ ಅಂತಂದರೆ ಇನ್ನು ನಮ್ಮಂಥ ಜನಸಾಮಾನ್ಯರ ಕಥೆ ಏನಾಗಬೇಕು? ಸದನದಲ್ಲಿ ಅವರು ರಿಕ್ವೆಸ್ಟ್ ಮಾಡ್ತಾರೆ ಇದೊಂದು ತನಿಖೆ ಮಾಡಿ ಅಂತ ಹೇಳಿ. ಆ ತನಿಖೆನೂ ನೀವು ಮಾಡಲ್ಲ, ಯಾವುದೇ ಥರದಲ್ಲೂ ಅವ್ರಿಗೊಂದು ಸಹಕಾರ ಕೊಡಲ್ಲ. ಏನು ಹನಿ ಟ್ರ್ಯಾಪ್ ಅಂತ ನೀವುಗಳು ನಿಮ್ಮ ಕುರ್ಚಿಗೋಸ್ಕರ ನೀವುಗಳೇ ಕಿತ್ತಾಡ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವರು ನಿಮ್ಗಳ ಕಿತ್ತಾಟದಲ್ಲಿ ದೇಶ ನಮ್ಮ ರಾಜ್ಯ ಯಾವ ಪರಿಸ್ಥಿತಿಗೆ ಹೋಗಿದೆ. ನಿಮ್ಮಲ್ಲಿ ಬಜೆಟ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಸರ್ಕಾರನ ಏನು ಒಂದು ನಮ್ಮ ಆರ್ಥಿಕತೆನ ದಿವಾಳಿ ತಾಂಡೋಗ್ತಾ ಇದ್ದೀರಾ. ಈ ಥರ ಆಗ್ತಾ ಇರೋದ್ರಿಂದ ದಯಮಾಡಿ ಈ ಏನು DK ಶಿವಕುಮಾರ್ ಅವರು ಒಂದು ಮಹಾನ್ ತಪ್ಪು ಮಾಡಿದ್ದಾರೆ. ಸಂವಿಧಾನನ ಬದಲಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರೋದು ಮಹಾನ್ ಘೋರ ಅಪರಾಧ. ಅದು ದಯಮಾಡಿ ಈ ಕೂಡಲೇ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯರು ಈ ಕೂಡಲೇ DK ಶಿವಕುಮಾರ್ನ ವಜಾ ಮಾಡಬೇಕು. DK ಶಿವಕುಮಾರ್ ಅವರು ಬೇಷರತ್ತಾಗಿ ಬಂದು ನಾನು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಮ್ಮ ಕೊರಟಗೆರೆ ಮಂಡಲದ ಎಲ್ಲ BJP ಮುಖಂಡರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಈ ದಿನ ನಮ್ಮ ಪವನ್ ಅವರು ನಮ್ಮ ಮುಖಂಡರು ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ BJPಯ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯಮಾಡಿ ಏನು ನಮ್ಮ ಅದಾದಮೇಲೆ ಸಂವಿಧಾನದ ಬಗ್ಗೆ ಏನು ಇವರು ತುಷ್ಟೀಕರಣ ಕೊಟ್ಟಿರೋದ್ರ ಬಗ್ಗೆ ಇದರಲ್ಲಿ ಸದನದಲ್ಲಿ ನಮ್ಮ ಶಾಸಕರುಗಳು ಒಂದು ಹೋರಾಟ ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೆ. ಯಾವ ಲೆವೆಲ್ಗೆ ಇವರು ತೊಗಲಕ್ಕೆ ದರ್ಬಾರ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಬರೀ ತೊಗಲಕ್ಕೆ ಸರ್ಕಾರ ಆಗಿದೆ. ಅದನ್ನು ಈ BJP ಕೊರಟಗೆರೆ ಮಂಡಲ ಇದನ್ನು ಖಂಡಿಸ್ತಾ ಇದೆ. ಮುಂಚೆಯಿಂದ ಇದೇ ಹೇಳ್ಕೊಂಡು ಬರ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಬಂದರೆ ತುಗ್ಲಕ್ ಸರ್ಕಾರ ಬಂದಂಗೆ ಆಗುತ್ತೆ ಅಂತ. ಎಲ್ಲ ಇವ್ರ ನಿರ್ಧಾರಗಳು ಹೇಗಿರುತ್ತೆ ಅಂದರೆ ಜನ ವಿರೋಧಿಯಾಗಿರುತ್ತೆ. ಕಣ್ಣಿಗೆ ಸುಮ್ಮನೆ ಹಿಂಗೆ ಬೆಣ್ಣೆ ಒರೆಸ್ದಂಗೆ ಮಾಡಿ ಎಲ್ಲ ಭಾರಿ ಅನಾನುಕೂಲ ಮಾಡ್ತಿದ್ದಾರೆ ಜನಸಾಮಾನ್ಯರಿಗೆ. ನೋಡಿ, ಈಗ ನಮ್ಮ KPCC ಅಧ್ಯಕ್ಷರು ಅವರು ಒಂದು ರಾಜ್ಯದ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಉಪಮುಖ್ಯಮಂತ್ರಿಗಳು, ಈಗ ರನ್ನಿಂಗ್ ಗೌರ್ಮೆಂಟಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೂಡ ಅವ್ರು ಏನು ಹೇಳ್ತಾರೆ, ಸಂವಿಧಾನ ಬದಲಾಯಿಸ್ತೀವಿ ನಾವು